ಕಾಲರ್ ಇದ್ದಾರೆ, ಮಾತಾಡ್ತಾ ಹೋಗೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಮ್ಮ ಹೆಸರು ಗೀತಾ ಅಂತ ಹೇಳಿ, ನಾವು ಬಳ್ಳಾರಿ ಡಿಸ್ಟಿಕ್ ನಿಂದ ಫೋನ್ ಮಾಡ್ತಾ ಇದ್ದೇವೆ ಮೇಡಮ್. ಓಕೆ, ಟಿವಿ ಅಲ್ಲಿ ಮ್ಯೂಟ್ ಮಾಡಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕು? ಮೇಡಮ್, ಹೊರಗದವಿ, ಮಗನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಮೇಡಮ್, 25/5/2005 ಮೇಡಮ್, ಬೆಳಗ್ಗೆ 9:15 ಬುಧವಾರ ದಿವಸ ಮೇಡಮ್. ಓಕೆ, ಏನು ಪ್ರಶ್ನೆ ಏನು ಮೇಡಮ್? ಸರ್ ನಮಸ್ತೆ ಸರ್, ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇರ್ತೀವಿ, ಭಾಳ ಚೆನ್ನಾಗಿ ಹೇಳ್ತೀರಿ ಸರ್. ಅವನ ವಿದ್ಯಾಭ್ಯಾಸದ ಬಗ್ಗೆ ಮತ್ತೆ ಅವನು ಮುಂದೆ ಗೌರ್ಮೆಂಟ್ ಜಾಬ್ ಆಗುತ್ತಾ ಇಲ್ವಾ ಅಥವಾ ಪ್ರೈವೇಟ್ ಕಂಪ್ನಿಗೆ ಏನಾರ ಕೆಲಸ ಮಾಡ್ಬೇಕಂತ ಗುರುಜಿ. ಅವ್ನ ವಿದ್ಯಾಭ್ಯಾಸ ಸೆಕೆಂಡ್ ಇಯರ್ ಓದ್ಬಿಡ್ತು, 2 ಪೇಪರ್ ಬರ್ದು 4-5 ಸರಿ ಆಗ್ಲಿಲ್ಲ ಗುರುಜಿ. ಈಗ SLC ಮೇಲೆ ITI ಮಾಡ್ತಿದ್ದೇವೆ. ಮಾಡ್ಸಾದ್ಮೇಲೆ ಇಲ್ಲಿ ಹಸು ನೋಡ್ಕೊಂತ ಮನ್ಯಾಗ ಅದನ್ ಗುರುಜಿ. ಈಗೇನು ಮುಂದಕ್ಕೆ ಓದ್ತಾನ ಅಥವಾ ಅವಂದು ITI ಮೇಲೆ ಇದನ್ನ ಮಾಡೋಣ? ನಿಮ್ಮ ಮಗನ ಆಸೆಲೆ ಹೇಳ್ತೀರ, ನಾನೇನು ಹೇಳ್ಬಾರ್ದು. ಏನು ಟೈಮ್ ಏನು ಕಮ್ಮಿ ಇದೆ, ಒಂದು 5 ನಿಮಿಷ ಇದೆ. ಮಗ ಓದ್ತಾನ, ಹೊಲ ಹೊಳ್ತಾನ, ಬರೀ ಇದೇ ಆಗೋಯ್ತು. ನಾನೇನಾರು ಹೇಳಕ್ ಬಿಡಿ. ನಿಮ್ಮ ಡೇಟ್ ಆಫ್ ಬರ್ತ್ ಕೊಡಿ. ಹೇಳಿ ಡೇಟ್ ಆಫ್ ಬರ್ತು. 25/5/2005 ಗುರುಜಿ. 25/5/2005. ಟೈಮಿಂಗು ಬೆಳಗ್ಗೆ 9:15 ಮೇಡಮ್, ಬುಧವಾರ ದಿನ. ಓಕೆ, ಮಾತಾಡಿ. 9:15. ಹ್ಞೂ ಗುರುಜಿ. ಓಕೆ, ಏನು ಕೇಳಬೇಕು ಅಂತಿದ್ದೀರಾ ಮಗನ ಬಗ್ಗೆ? ಗುರುಜಿ, ಒಂದು ಗೌರ್ಮೆಂಟ್ ಜಾಬ್ ಆಗುತ್ತಾ ಅಥವಾ ಪ್ರೈವೇಟ್ ಕಂಪ್ನಿಯಾಗ ಕೆಲಸಕ್ಕೆ ಕಳ್ಸಾನ? ಏನು ಗೌರ್ಮೆಂಟ್ ಜಾಬ್ ಆಗಲ್ಲ. ಆಗಲ್ಲ ಗುರುಜಿ? ಆಗಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ಓಕೆ ಮೇಡಮ್, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ರೇಣುಕಾ ಅಂತ್ರಿ, ಧಾರವಾಡ ಹತ್ರ ಹಳ್ಳಿ ರೀ ನಮ್ದು. ನಮ್ಮ ಬ್ರದರ್ದು ಕೇಳ್ಬೇಕಿತ್ರಿ ಸರ್. ಡೇಟ್ ಆಫ್ ಬರ್ತ್ ಹೇಳಿ. 1982 ರೀ. ಡೇಟು 14/9 ತಿಂಗಳ ರೀ. 14/9/82. ಹುಟ್ಟಿದ ಸಮಯ 9 ಗಂಟೆ ರೀ. 14/9/82. 9 ಗಂಟೆ ರೀ ಟೈಮಿಂಗ್ ರೀ. ಹುಟ್ಟಿದ್ವಿ ಬೆಳಗ್ಗೆನ ಸಂಜೆನಾ? ರಾತ್ರಿ. ಓಕೆ, 9 ಗಂಟೆ. ರಾತ್ರಿ 9 ಗಂಟೆ. ಓಕೆ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರೂಜಿ ಇದ್ದಾರೆ. ಸರ್, ನಮ್ದು ಮದ್ವಿ ಬಗ್ಗೆ ರೀ. ಏನು ಹೇಳಿ? ಮದ್ವಿ ಬಗ್ಗೆ ರೀ ಸರ್. ಮದ್ವಿ ಯಾರು ನಿಮ್ದಾ? ಹ್ಞೂ ಸರ್. ಏನು ಮಾಡ್ತೀರಾ? ನಾನು MA B.Ed ಮಾಡಿ ಅಗ್ರಿಕಲ್ಚರ್ ಸರ್. MA B.Ed ಮಾಡಿ ಸರ್, ಹೇಳಿ. ಹ್ಞೂ ರೀ, ಅದಕ್ಕೆ ನೌಕರಿ ಒಂದು ಬಂದಿದ್ದು ಹೋಗಿಲ್ಲ ಸರ್. ನಮ್ಮದೇ ಆದ ಆಸ್ತಿ ಮೇಂಟೈನ್ ನೋಡೋದು ಈ ಜವಾಬ್ದಾರಿ ಮಾಡ್ತೀವಿ. ಮದುವೆ ಬಗ್ಗೆ ಮೇನ್ ಬೇಕಾಯ್ತು. ಹೌದಾ? ಮದುವೆ ಸರ್, ಮದುವೆ ಆಗುತ್ತೆ. ನಮ್ಮಲ್ಲಿ ಸಿಗುವಂಥ ಒಂದು ಕನಕಪುರ ಶರಗ ಒಂದು ಗುರುಗ್ರಹದ ಬ್ಯಾಸ್ಲೆಟ್ ಕೊಡ್ತೀನಿ, ಅದನ್ನು ಯೂಸ್ ಮಾಡಿ ಸರ್. ಮತ್ತು ಶುಕ್ರಗ್ರಹದ ಒಂದು ಯೂಸ್ ಮಾಡಿ, ಮತ್ತು ಸೂರ್ಯಗೆ ಸಂಬಂಧಪಟ್ಟಂಥ ಸ್ಟೋನ್ ಕೊಡ್ತೀನಿ, ಅದನ್ನು ಯೂಸ್ ಮಾಡಿ. ನಿಮ್ಮ ಮದುವೆ ಬೇಗ ಆಗುತ್ತೆ. ತುಂಬ ಟೈಮ್ ತಗೊಂಡಿದೆ. ಕನ್ಫರ್ಮ್ ಮದುವೆ ಆಗುತ್ತೆ. ವಿತಿನ್ 8ನೇ ತಿಂಗಳೊಳಗಡೆ ಮದುವೆ ಆಗುತ್ತೆ. ಆ ಸ್ಟೋನ್ ಕೊಡ್ತೀನಿ, ಅದನ್ನು ಯೂಸ್ ಮಾಡ್ಕೊಳ್ಳಿ. ವಾಸ್ತು ಕಿಟ್ಟನ್ನು ಬೇಕಾದ್ರೆ ತಗೊಳ್ಳಿ. ತಗೋತೀರಾ? ಇದು ನಮ್ಮ ಮದುವೆ ಕಿಟ್ ತೊಗೊಂತೇನೆ ಸರ್. ಅದನ್ನೇ ವಾಸ್ತು ಅನ್ಕೆ ಪೂರಾ ಅದನ್ನ ವಾಸ್ತು ಗೀಸ್ತು ಎಲ್ಲ ಸರ್. ವಾಸ್ತು ತಗೊಂಡು ಸರ್, ನಮ್ಮಲ್ಲಿ ವಾಸ್ತು ಕಿಟ್ ಅಂತ ಬರುತ್ತೆ. 12 ಸ್ಟೋನ್ ಇರುತ್ತೆ, 12 ರಾಶಿ ಸ್ಟೋನ್ ಇರುತ್ತೆ. ಹ್ಞೂ ಸರ್. ಅದನ್ನು ತಗೊಳ್ಳಿ. ಅದು ಹೆಚ್ಚು ಕಮ್ಮಿ ಒಂದು 3-4 kg ಮೇಲೆ ಇರುತ್ತೆ ಸ್ಟೋನ್ಸು. ಅದನ್ನು ಯೂಸ್ ಮಾಡಿ. ಅದ್ರ ಜೊತೆಗೆ ಗುರುಗ್ರಹದ್ದು ಮತ್ತು ನಿಮಗೆ ಸ್ಟೋನ್ ಕೊಡ್ತೀವಿ, ಮದುವೆ ಆಗೋಕ್ಕೆ ಮ್ಯಾರೇಜ್ ಸ್ಟೋನ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡಿ. ಪಕ್ಕಾ 8ನೇ ತಿಂಗಳೊಳಗಡೆ ಆಗುತ್ತೆ. ನಮ್ಮ ಹೆಸರು ಪ್ರಕಾಶ್ ಅಂತ ಸರ್. ಗೊತ್ತಾಯ್ತು, ತಗೊಳ್ಳಿ ಸರ್. ಈ ಸ್ಟೋನ್ ತಗೊಳ್ಳಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಓಕೆ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಓಕೆ, ಕರೆ ಕಟ್ಟಾಗಿದೆ. ಗುರುಜಿ, ಒಂದು ಕೊನೆ ಪ್ರಶ್ನೆ. ಇವಾಗ ಹೇಳಿದ್ರೆ ಮುಂದೆ ಏನೇನು ಆಗುತ್ತೆ ಅಂತ ಹೇಳಿ. ಪ್ರೆಸೆಂಟ್ಲಿ ವಾರ್ ಆಗ್ತಿರೋದು ಎಷ್ಟು ಎಫೆಕ್ಟ್ ಆಗ್ತಿದೆ ಅಂತ ನಿಮಗೂ ಗೊತ್ತಾಗ್ತಿದೆ. ಸೊ ಎಷ್ಟು ದಿನ ಮುಂದುವರಿಬೋದು ಇದು ಇನ್ನೂ, ಅಥವಾ ಏನಾದ್ರು ಸದ್ಯದಲ್ಲಿ? ಇಲ್ಲ, ಹಿಂಗೆ ನಿಧಾನಕ್ಕೆ ವಾರ ಆಗ್ತಾ ಇರುತ್ತೆ. ಇವಾಗ ಒಂದು ರೌಂಡ್ ಸಣ್ಣ ಆಗುತ್ತೆ, ಈಗೇನು ಕಂಟಿನ್ಯೂ ಆಗುತ್ತೆ ಮೇಡಮ್ ಅವ್ರೆ. ಇನ್ನೂ ಕೂಡ ನಿಮ್ಗೆ ಇದು ಹೆಂಗಾಗುತ್ತೆ ಅಂದರೆ ನೆಕ್ಸ್ಟು ಹೋಗಿ ಇನ್ನೂ ಅಮೇರಿಕಾಗೂ ತೊಂದರೆ ಮಾಡ್ತಾರೆ. ಇದು ಕೂಡ ಆಗುತ್ತೆ 100%. ಈ ಥರ ತೊಂದರೆಗಳು ಆಗುತ್ತೆ. ಇನ್ನು ಮುಂದೆ ಕೇರ್ಫುಲ್ ಆಗಿರಬೇಕು. ಟ್ರಿಪ್ ಮಾಡೋರು, ಟೂರಿಸ್ಟ್ ಮಾಡೋರು ಎಷ್ಟು ಲಾಸ್ ಆಗ್ತಾಯಿದೆ ಎಲ್ಲರಿಗೂ ಕೂಡ. ಹಾಗಾಗಿನೇ ದಯವಿಟ್ಟು ಅದು ಏನಾರು ವಾರ ಆಗಲಿ ಏನಾರಾಗಲಿ, ಶೇರ್ ಮಾರ್ಕೆಟ್ ಮೇಲೆ ಎಲ್ಲ ದುಡ್ಡು ಹಾಕಿದ್ರೆ ದಯವಿಟ್ಟು ವಾಪಸ್ ತಗೋಬೇಡಿ.
ಗೋಲ್ಡೆಲ್ಲ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ಹುಷಾರಾಗಿ ಹ್ಯಾಂಡಲ್ ಮಾಡಿ. ಮಾರಾಕ್ಬಿಟ್ಟು ಹೋಗಿ ಊರಾಚೆ ಜಮೀನು ತಗೊಳ್ಳಿ, ಗೋಲ್ಡ್ ಇದ್ದರೂ ಕೂಡ ಮಲ್ಲಿ ಇಟ್ಕೋಬೇಡಿ. ಏನು ಹೇಳಿ, ಸುಮ್ಮನೆ ವೇಸ್ಟಾಗಿ ತಗೊಂಡಿರ್ತಾರಲ್ಲ. ಆಕ್ಚುಲಿ ನೀವು ಹೇಳ್ದಾಗ ನಾನು ಅನ್ಕೊಂಡೆ ಗೋಲ್ಡ್ ಈ ರೇಟಿಗೆ ರೈಸ್ ಆಗ್ತಿದೆ, ಇವ್ರು ಹೇಳ್ತಿದ್ದಾರೆ ಕಡಿಮೆ ಆಗತ್ತೆ ಅಂತ, ಹೇಗಾಗತ್ತೆ ಅಂತ ನಾನು ಯೋಚನೆ ಮಾಡಿದ್ದೆ. ಬಟ್ ಇವಾಗ ಏನ್ ಲಾಸ್ಟ್ 1 ವೀಕಿಂದ ಕಡಿಮೆ ಆಗ್ತಿದೆ ಹೌದಲ್ವಾ ಅಂತ ಅನ್ಕೊಂಡೆ. 12,000 ರೂಪಾಯಿಗೆಲ್ಲ ಬಂದಿದ್ದಲ್ಲ. ಹೌದು, 16 ಮುಟ್ಟಿತ್ತು, 12ಕ್ಕೆ ಬಂದಿದೆ. ಹೌದು, ನಾನು ಅವಾಗ ಎಲ್ಲರೂ ಶಾಕ್ ಆದ್ರು, ನನಗೆ ಗೋಲ್ಡ್ ರೇಟ್ ಕಮ್ಮಿ ಆಗುತ್ತೆ. ನೀವು ಒಬ್ಬರೇ ಹೇಳಿದ್ದೆ ಎಲ್ಲ ಕೂಡ ರೈಸ್ ಆಗುತ್ತೆ ಅಂತಾನೆ ಹೇಳಿದ್ದು, ನೀವು ಕಮ್ಮಿ ಆಗುತ್ತೆ ಅಂತ ಹೇಳಿದ್ರಿ, ಹಾಗೆ ಆಗಿದೆ. ಹೌದು, ಮತ್ತು ಇನ್ನು ರಿಯಲ್ ಎಸ್ಟೇಟ್ ಕೂಡ ಕಮ್ಮಿ ಆಗುತ್ತೆ. ಲ್ಯಾಂಡ್ ಕೂಡ ಬೆಂಗಳೂರಲ್ಲಿ ದಯವಿಟ್ಟು ನಿಮಗೆ ಏನೋ ಇರೋಕ್ಕೊಂದು ಮನೆಯಲ್ಲೋ ಒಂದು ಜಾಸ್ತಿ ಆದ್ರೂ ಪರವಾಗಿಲ್ಲ ತಗೊಳ್ಳಿ. ಇದ್ದು ಎಕ್ಸ್ಟ್ರಾ ಕೊಟ್ಟು ತಗೋತಾರೆ ನೋಡಿ, ಅವರೆಲ್ಲ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಕ್ ತಗೋತಾರೆ. ಇವಾಗ ಮನೆ ಇಲ್ಲ, 1 ರೂಪಾಯಿ ಹೋದ್ರು ಓಲಿ, ಅದೊಂದು ಕ್ರೇಜ್, ನಂಗೆ ಆಫೀಸ್ಗೆ ಹತ್ರ ಆಗುತ್ತೆ ತಗೋಣ, ಅದು ಎಕ್ಸ್ಟ್ರಾ ತಗೊಂಡು ಓಕೆ, ಇದ್ದು ಇನ್ನೊಂದು 4 ಮಾಡ್ತಾರೆ ನೋಡಿ. ಅವರಿಗೆ ಕಷ್ಟಗಳು ಜಾಸ್ತಿ ಆಗುತ್ತೆ. ದಯವಿಟ್ಟು ಪರ್ಚೇಸ್ ಮಾಡೋಕ್ಕಂತೂ ದಯವಿಟ್ಟು ಹೋಗಬೇಡಿ. ಪ್ರಾಪರ್ಟಿನ ತುಂಬ ಪರ್ಚೇಸ್ ಮಾಡಬೇಡಿ ಟೌನಲ್ಲಿ. ಮತ್ತು ಎಲ್ಲವೂ ಮಾರಿ ವಿಲೇಜ್ ಪ್ರಾಪರ್ಟಿ ಪರ್ಚೇಸ್ ಮಾಡಿ ಯಾಪ್ಯಾಗಿ ಇಟ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಯಾರಿಗೆ ಬೇಕಾದ್ರೆ ಗಾರ್ಡನ್ಗೆ ಅದಕ್ಕೆ ಇದಕ್ಕೆ ರೆಸಾರ್ಟ್ ಬಾಡಿಗೆ ಕೊಟ್ಟರು ಸುಮ್ಮನೆ ಮಾಡ್ಕೊಳ್ತಾರೆ ಫ್ರೀಯಾಗಿ, ಅವರೆಲ್ಲ ಮಾಡ್ಕೊಂಡು. ಟೌನ್ ಯಾರು ಇಷ್ಟಪಡಲ್ಲ. ಹಾಗಾಗಿ ಟೌನಲ್ಲಿ ತುಂಬ ಒಳ್ಳೆ 5 ಸ್ಟಾರ್ ಹೋಟ್ಲುಗಳು ಬಂದವೆ, ನಾರ್ಮಲ್ ಹೋಟ್ಲ್ ಯಾವೇ ಆದರೂ ಬಿದ್ದೋಗ್ತವೆ. ಹಾಗಾಗಿ ನಾನು ಹೇಳಿದ ಮಾತೆಲ್ಲ ನಡೀತಿದೆ. ಈ ವಾರ ಪೂರ್ತಿ ವೃಷಭ ರಾಶಿಗೆ 26ನೇ ತಾರೀಕಿನ ತುಂಬ ತೊಂದರೆ ಆಗುತ್ತೆ. ಮತ್ತು 26ನೇ ತಾರೀಕು ಭದ್ರಕಾಳಿ ಅಷ್ಟಮಿ ಪೂಜೆಗೆ ದಯವಿಟ್ಟು ಎಲ್ಲರೂ ಕೂಡ ಬರ್ರಿ. ನಾನು ನಿಮ್ಮ ಮನೆ ಮಗ ಆಗಿರುವಂಥ ಆರ್ಯವರ್ಧನ್ ಮಾತಾಡ್ತಿರೋದ್ರಿಂದ ದಯವಿಟ್ಟು ಅಷ್ಟಮಿ ಪೂಜೆಗೆ ಬರ್ರಿ, ತುಂಬ ಪಾಸಿಟಿವ್ ಬರುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಯಾರಿಗೆಲ್ಲ ತೊಂದರೆ ಇದೆ, ನಮ್ಮಲ್ಲಿ ಸಿಗುವಂಥ ಸ್ಟೋನ್ಸು, ವಾಸ್ತು, ಬ್ಯಾಸ್ಲೆಟ್ ಎಲ್ಲನೂ ಕೂಡ ತರಿಸ್ಕೊಳ್ಳಿ. ಎಜುಕೇಷನ್ ಬ್ಯಾಸ್ಲೆಟ್ ತರಿಸ್ಕೊಳ್ಳಿ, ನಿಮ್ಮ ಕಷ್ಟಕ್ಕೆ ಬಂದಿಸ್ತವೆ. ವಾಸ್ತು ಕಿಟ್ಟನ್ನು ದಯವಿಟ್ಟು ತರಿಸ್ಕೊಳ್ಳಿ, ವಾಸ್ತು ಯೋಗಗಳು ಬರುತ್ತೆ. ಮತ್ತು ಯಾರಿಗೆಲ್ಲ ಫೈನಾನ್ಸ್ ಡೆವಲಪ್ಮೆಂಟಿಗೆ ಅಂತ ವ್ಯಾಪಾರ ಆಟೋ ಡ್ರೈವರಿಂದ ಹಿಡಿದು ಕೋಟ್ಯಾಧೀಶರಿಗೂ ಕೂಡ ವಾಸ್ತುಕ್ಕಿಂತ ಹೆಚ್ಚಾಗಿ ಫೈನಾನ್ಸ್ಗೆ ಅಂತ ಒಂದು ಸ್ಟೋನನ್ನು ರೆಡಿ ಮಾಡಿದ್ದೆ. ಅದು ನಾನು ಒಬ್ಬನೇ ಫಸ್ಟ್ ಮಾಡಿರೋದು. ಆ ಸ್ಟೋನ್ ಎರಡು ಇಟ್ಟಾಗ ನಿಮ್ಮ ಮನೇಲಿ ದುಡ್ಡು ತುಂಬ ತಾಂಡವಾಡುತ್ತೆ. ಫೈನಾನ್ಸ್ ಇಂಪ್ರೂವ್ಮೆಂಟ್ಗೆ ಆ ಸ್ಟೋನ್ ಕೊಡ್ತೀನಿ, ಬೇಗ ಬುಕ್ ಮಾಡಿ ತರಿಸ್ಕೊಳ್ಳಿ, ನಮ್ಮ ಆಫೀಸಿಗೆ ಬರ್ರಿ ತಗೊಳ್ಳಿ. ಇಷ್ಟು ತನಕ ಈ ಕಾರ್ಯಕ್ರಮ ನೋಡಿದ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನಾವು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತ ಕೈ ಮುಗಿತಾ ಶ್ರೀ ಪ್ರಕಾರನಾಥ ಸ್ವಾಮೀಜಿಗೆ ಪಾದಕ್ಕೆ ನಮಸ್ಕಾರ ಮಾಡ್ತಾ ಮತ್ತೆ ಮುಂದಿನ ಮನೆ 6 ರಿಂದ 7 ಗಂಟೆ ಸಿಗ್ತೀನಿ.